Hello students, now we will discuss very important CET questions about mathematics. Here, if vector A is equal to 1 by root 10 into 3 cap plus k and vector B is equal to 1 by 7 into 2 cap plus 3j minus 6k, then the value of 2 into vector A minus B dot into A cross B cross A plus A cross B cross 2B is equal to option A 3, option B minus 5, option C minus 3, option D 5. Now, we know that cross product of three vectors A cross B cross C expressed in dot product. But cross product of three vectors can be written as in dot. A dot C first in the last into B ಉಳಿದಿರೋ ವೆಕ್ಟರ್ನ ಬರೀಬೇಕು ಮೈನಸ್ A dot C ಆಯ್ತು ನೆಕ್ಸ್ಟ್ B dot C ನೋಡಿ ಸೆಕೆಂಡು ಮತ್ತು ಲಾಸ್ಟ್ B dot C ಇಂಟು ಉಳಿದಿರೋ ವೆಕ್ಟರ್ A. ಓಕೆ, ಈ ಕಾನ್ಸೆಪ್ಟಲ್ಲಿ ಇದನ್ನು ಬರೀಬೇಕು ನಾವು ಫಸ್ಟು. ನಾವು 2 ಇಂಟು ವೆಕ್ಟರ್ A ಮೈನಸ್ B ಡಾಟ್ A ಕ್ರಾಸ್ A ಅಂದರೆ A ಡಾಟ್ A ನೋಡಿ A ಡಾಟ್ A ಅಕಾರ್ಡಿಂಗ್ ಟು ದಿಸ್ A ಡಾಟ್ A ಇಂಟು B ಮೈನಸ್ B ಡಾಟ್ A into A plus A dot 2B into B ಇದು ಬರೀತೇವೆ ಮೈನಸ್ B dot 2B into A. ಓಕೆ, 2A minus B dot A dot A is nothing but vector A square. Vector A square is always equal to magnitude of A square, as well as magnitude of B is always equal to what? Vector B square is equal to magnitude of B whole square. Here vector A is equal to 1 by root 10 into 3i plus ಇಲ್ಲಿ j ಯೂನಿಟ್ ವೆಕ್ಟರ್ ಇಲ್ಲ ಅಂದರೆ 0j ಪ್ಲಸ್ k, ಅಲ್ಲಿ ಕಾಂಪೊನೆಂಟು 0 ಆಗುತ್ತೆ j ಇಲ್ಲದೆ ಇರೋದ್ರಿಂದ. ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಅಂದರೆ 1 by root 10 ಇಂಟು ರೂಟ್ ಆಫ್ 3 ಸ್ಕ್ವಯರ್ 9 ಜೆ ಇಲ್ಲ 0 ಆಗುತ್ತೆ 0j ಆಗುತ್ತೆ ಪ್ಲಸ್ 1 ರೂಟ್ 10 by 10 ಗೆಟ್ ಕ್ಯಾನ್ಸಲ್ 1. ಅಲ್ಲಿಗೆ ವೆಕ್ಟರ್ ಎ ಸ್ಕ್ವೇರ್ ಇಸ್ ಆಲ್ವೇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಅಂದರೆ ದಟ್ ಇಸ್ ಆಲ್ವೇಸ್ ಈಕ್ವಲ್ ಟು ವಾಟ್ 1. ಮ್ಯಾಗ್ನಿಟ್ಯೂಡ್ ಆಫ್ ಬಿ 1 by 7 ಇಂಟು ರೂಟ್ ಆಫ್ 2 square 4 plus 3 square 9 plus minus 6 square 36 plus 4 40 plus 9 49 exact root of 7 by 7 is equal to 1. Now ಅಲ್ಲಿಗೆ ವೆಕ್ಟರ್ A square is equal to is but what magnitude of A square ಇದ್ರ ವ್ಯಾಲ್ಯೂ 1 ಆಗುತ್ತೆ 1 into B minus A dot B in dot product A dot B is always equal to B dot A. ಇವೆರಡಕ್ಕೂ ಡಾಟ್ ಮಾಡಿದಾಗ ಇವೆರಡಕ್ಕೂ ಡಾಟ್ ಮಾಡೋಣ, ಬರದೇ ಹೇಳ್ಬಿಡ್ತೇನೆ, ಬರೆದು ಪ್ರಾಕ್ಟೀಸ್ ಮಾಡಿ ನೋಡಿ. ಎ ಡಾಟ್ ಬಿ ಡೈರೆಕ್ಟಾಗಿ ಹೇಳ್ಬೋದು, ನಿಮಗೆ ಗೊತ್ತಾಗಲಿ ಅಂತ ಬರೆದು ಹೇಳ್ತಾ ಇದ್ದೀನಿ ಅಷ್ಟೇ. ಡೈರೆಕ್ಟಾಗಿ ಹೇಳ್ಬೋದು, ಏನು ತೊಂದರೆ ಏನಾಗಲ್ಲ. 1 by root 10 into 3i ಪ್ಲಸ್ 0j ಬೈ ರೂಟ್ 10 0ನೇ ಆಗುತ್ತೆ ಪ್ಲಸ್ 1 by root 10 into k ಡಾಟ್ ವೆಕ್ಟರ್ ಬಿ 2 by 7 into i cap 3 by 7 into j cap minus 6 by 7 into k cap. ಎರಡು ಡಾಟ್ ಮಾಡೋಣ. 3 by root 10 into 2 by 7 is nothing but ಇಲ್ಲಿ ಬರೀತಾನೆ 6 by 7 root 10. 3 into 2 6 by 7 into root 10 7 root 10. 0 into 3 0 ಆಗೋಗ್ಬಿಡುತ್ತೆ. ನೆಕ್ಸ್ಟ್ 1 by root 10 into minus 6 by 7 minus 6 by 7 root 10.
ಅಲ್ಲಿಗೆ 6/7√10 ಮೈನಸ್ 6/7√10 ಈಸ್ 0. ಅಲ್ಲಿಗೆ ಎ ಡಾಟ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ 0. ಅಲ್ಲಿಗೆ ಎ ಡಾಟ್ ಬಿ 0, ಇದು 0 ಆಗುತ್ತೆ. ಯಾಕೆಂದರೆ ಎ ಡಾಟ್ ಆಫ್ ಡಾಟ್ ಪ್ರಾಡಕ್ಟಲ್ಲಿ ನಮ್ಮ ಮೈಂಡಲ್ಲಿ ಎ ಡಾಟ್ ಆಫ್ ಎನಿ ಸ್ಕೇಲಾರ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಸ್ಕೇಲಾರ್ ಟೈಮ್ಸ್ ಆಫ್ ಎ ಡಾಟ್ ಬಿ. 2 ಔಟ್ಸೈಡ್ ಬರುತ್ತೆ. ಎಗೇನ್ ಎ ಡಾಟ್ ಬಿ ಏನಾಗುತ್ತೆ 0 ಆಗುತ್ತೆ. ಇದು 0 ಆಯಿತು, ಇದು 0 ಆಯಿತು. ಹಿಯರ್ ರಿಮೈನಿಂಗ್ ಬಿ ಹಿಯರ್ ಇದು 0 ಆಗುತ್ತೆ. ಇಲ್ಲಿ 2 ಔಟ್ಸೈಡ್ ತೆಗಿತೇನೆ, ಬಿ ಡಾಟ್ ಬಿ ಆಗುತ್ತೆ. ಬಿ ಡಾಟ್ ಬಿ ಇಸ್ ನನಿ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್, ಅದ್ರ ವ್ಯಾಲ್ಯೂ 1 ಆಗುತ್ತೆ. ಉಳಿದಿದ್ದನ್ನು ನಾವು ಮೈನಸ್ 2a ಹಿಯರ್ 2a. ಓಕೆ ಓಕೆ, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಪ್ರಾಬ್ಲಮ್ಸನ್ನು, ಎಲ್ಲ ಇರಿಬಿರಿ ಇದು ಮಾಡಬಾರ್ದು. ನೆಕ್ಸ್ಟ್ ಇಲ್ಲಿ 2a ಮೈನಸ್ ಬಿ ಇದೆ, ಇಲ್ಲಿ b ಮೈನಸ್ 2 ಇದೆ, ಮೈನಸ್ ಕಾಮನ್ ತೆಗಿತೇನೆ. 2a ಮೈನಸ್ ಬಿ ಇಂಟು 2a ಮೈನಸ್ ಬಿ, ಮೈನಸ್ ಕಾಮನ್ ತೆಗೆದಾಗ 2a ಮೈನಸ್ ಬಿ ಆಗುತ್ತೆ. 2a ಮೈನಸ್ ಬಿ ಇಂಟು 2a ಮೈನಸ್ ಬಿ ಇಸ್ ಇನ್ ದ ಫಾರ್ಮ್ ಆಫ್ a ಮೈನಸ್ ಬಿ ಹೋಲ್ ಸ್ಕ್ವೇರ್. ನಾವು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದಾಗ ನಮಗೆ ಚೆನ್ನಾಗಿ ಗೊತ್ತಿದೆ, ಮ್ಯಾಗ್ನಿಟ್ಯೂಡ್ ಆಫ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಆಲ್ವೇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೆಕ್ಟ್ರಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ b ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಫ್ a ಡಾಟ್ ಬಿ. ಮೈಂಡಲ್ಲಿರಲಿ. ಹಿಯರ್ a in the place of 2a, b in the place of b, minus outside ತೆಗೆದಿದ್ದೇನೆ. 2a whole square is nothing but what? 4 into magnitude of a square plus magnitude of b square minus 4 times of ಫಾರ್ಮುಲಾದಲ್ಲಿ 2 ಇದೆ, ಇಲ್ಲೊಂದು 2 ಇದೆ. 2 times of a dot b, 2 times of a dot b, 2 times of a dot b. Next minus 4 into magnitude of a square 1 plus magnitude of b square 1, a dot b 0, minus 4 into 0 0. What is the answer? Minus 5. a dot b 0 ಆಗುತ್ತೆ. 4 into 0 0, ಇದ್ರ ವ್ಯಾಲ್ಯೂ 1. ಇದು ಬರ್ದಿದ್ದೀನಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಆಫ್ a ಸ್ಕ್ವೇರ್ ಇಸ್ ಆಲ್ಸೋ 1. 4 plus 1 5. ಔಟ್ಸೈಡ್ ಮೈನಸ್ ಕಾಮನ್ ತೆಗೆದಿರೋದು. ಆಪ್ಷನ್ ಆನ್ಸರ್ ಈಸ್ ಮೈನಸ್ 5. ಔಟ್ ಆಫ್ 4 ಆಪ್ಷನ್, ಎ ಆಪ್ಷನ್ನು 3 ಇದೆ, ಬಿ ಆಪ್ಷನ್ನು ಮೈನಸ್ 5 ಇದೆ, ಸಿ ಆಪ್ಷನ್ ಮೈನಸ್ 3 ಇದೆ, ಡಿ ಆಪ್ಷನ್ 5 ಇದೆ. ಇಲ್ಲಿ ಮೈನಸ್ 5 ಬಂದಿರೋದ್ರಿಂದ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ವರ್ಕೌಟ್ ಮಾಡಬೇಕು, ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ಓಕೆ, ನೆಕ್ಸ್ಟ್ 1 more ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡ್ತೇನೆ. ನೆಕ್ಸ್ಟ್ ಮೊದಲೆಲ್ಲ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ಬೋರ್ಡಿನ ಮೇಲೆ ಕ್ವಶನ್ಸ್ ಬರೆದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಕ್ವಶನ್ಸನ್ನು ಬರೆದು ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಕ್ವಶನ್ಸ್ ಬರೆದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಇಲ್ಲಿ ವರ್ಕೌಟ್ ಮಾಡೋಕ್ಕೆ ಸ್ಪೇಸ್ ಕಡಿಮೆ ಅನಿಸುತ್ತೆ, ಅದಕ್ಕೋಸ್ಕರ ಫಸ್ಟ್ ಈ ಕ್ವಶನ್ ಬರ್ಕೊಂಡು ಆಮೇಲೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ನಾವು ಸೆಕೆಂಡ್ ಕ್ವಶನ್, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್, ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್, shortest distance between the lines x minus 1 by 2 is equal to y minus 2 by 3 is equal to z minus 3 by 4, z minus 3 by 4, and another line, and x minus 2 by 3 is equal to y minus 4 by 4 is equal to z minus 5 by 5. ಆಪ್ಷನ್ ಎ ಈಸ್ ಈಕ್ವಲ್ ಟು, ಆನ್ಸರ್ ಕೇಳ್ತಾ ಇದ್ದಾರೆ, ಈಸ್. ಆಪ್ಷನ್ ಎ 1/√6, ಆಪ್ಷನ್ ಬಿ 1/6, ಆಪ್ಷನ್ ಸಿ 1/3, ಆಪ್ಷನ್ ಡಿ 1/√3. ಓಕೆ, ನಮಗೆ ಚೆನ್ನಾಗಿ ಗೊತ್ತಿದೆ 3 ಡೈಮೆನ್ಷನ್ ಜಾಮಿಟ್ರಿನಲ್ಲಿ ವೆಕ್ಟರ್ ಫಾರಮ್ ಮತ್ತು ಕಾರ್ಟೀಷಿಯನ್ ಫಾರಮ್. ಓಕೆ, ಆರ್ ಡಾಟ್ ಫಾರಮಲ್ಲಿದ್ದರೆ ಆರ್ ಡಾಟ್ ವೆಕ್ಟರ್, ಆರ್ ಡಾಟ್ ಫಾರಮಲ್ಲಿದ್ದರೆ ವೆಕ್ಟರ್ ಫಾರಮ್ ಅಂತ ಕರಿತೇವೆ. ಎಕ್ಸ್ ವೈ ಝೆಡ್ ಫಾರಮಲ್ಲಿದ್ದರೆ ಕಾರ್ಟೀಷಿಯನ್ ಫಾರಮ್ ಅಂತ ಕರಿತೇವೆ. ಈಗ ಎಕ್ಸ್ ವೈ ಝೆಡ್ ಫಾರಮಲ್ಲಿರೋದ್ರಿಂದ ಆರ್ ದಿ 2 ಈಕ್ವೇಷನ್ ಫಾರ್ ಲೈನ್ ಇನ್ ಕಾರ್ಟೀಷಿಯನ್ ಫಾರಮ್. ಈಗ ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಂದಾಗ ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು. ವಾಟ್ ಇಸ್ ದ ಫಾರ್ಮುಲಾ ಆಫ್ ಎಸ್ ಡಿ? ವೆಕ್ಟರ್ ಎ ಬಿ ಡಾಟ್ ವೆಕ್ಟರ್ b1 ಕ್ರಾಸ್ b2 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b1 ಕ್ರಾಸ್ b2.
ಅಲ್ಲಿಗೆ ನಾವು ಎರಡು ಮೆಥಡ್ ಮಾಡ್ಬೋದು ಬೇಕಾದ್ರೆ ಎ ಡಾಟ್ ಆಫ್ ಬಿ ಎ ಕ್ರಾಸ್ ಬಿ ಫಾರ್ಮಲ್ಲೂ ಬೇಕಾದ್ರೆ ಮಾಡ್ಬೋದು ಬೈ ಯೂಸಿಂಗ್ ಥರ್ಡ್ ಆರ್ಡರ್ ಡಿಟರ್ಮಿನೆಂಟನ್ನು ಯೂಸ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೋದು. ಓಕೆ, ಈಗ ನಾನು ಫಸ್ಟ್ ಯು ಕ್ಯಾನ್ ಫೈಂಡ್ ಔಟ್ B1 ಕ್ರಾಸ್ B2. ವೆಕ್ಟರ್ B1 ಕ್ರಾಸ್ B2 ಈಸ್ ಈಕ್ವಲ್ ಟು IJK. ಸೆಕೆಂಡ್ ರೋನಲ್ಲಿ ವೆಕ್ಟರ್ B1 ಕಾಂಪೊನೆಂಟ್ಸ್ ಅಂದರೆ ಹಿಯರ್ 2 3 4. ಥರ್ಡ್ ರೋನಲ್ಲಿ ವೆಕ್ಟರ್ B2 ಕಾಂಪೊನೆಂಟ್ಸ್ 3 4 5 ಪ್ಲಸ್ ಮೈನಸ್ ಪ್ಲಸ್ ಥರ್ಡ್ ಆರ್ಡರ್ ಎಕ್ಸ್ಪ್ಯಾನ್ಷನ್ ಮಾಡೋದು. I ಇಂಟು ಫಸ್ಟ್ ರೋ ಫಸ್ಟ್ ಕಾಲಮ್ 15 ಮೈನಸ್ 16 ಮೈನಸ್ 1 ಮೈನಸ್ ಜೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ 10 ಮೈನಸ್ 10 ಮೈನಸ್ 12 ಮೈನಸ್ 2 ಪ್ಲಸ್ ಕೆ. ಫಸ್ಟ್ ರೋ ಥರ್ಡ್ ಕಾಲಮ್ 8 ಮೈನಸ್ 9 ಮೈನಸ್ 1. Now vector B1 cross B2 is equal to minus 1 times of I cap plus 2j minus k is a vector of B1 cross B2. Next, required AB. B1 cross B2 vector ಗೊತ್ತಾಯಿತು ಅಂದರೆ ಅದ್ರ ಮ್ಯಾಗ್ನಿಟ್ಯೂಡ್ ಗೊತ್ತಾಗೋಗ್ಬಿಡುತ್ತೆ. ನೆಕ್ಸ್ಟ್ ಹೌ ಟು ಫೈಂಡ್ ಔಟ್ ವೆಕ್ಟರ್ AB ಅಂದರೆ ವೆಕ್ಟರ್ AB is always is equal to OB minus OA. OB means what? Position vector of the point B minus OE ಅಂದರೆ position vector of the point A. Here ಇಲ್ಲಿರುತ್ತಲ್ಲ, here x minus 1, y minus 2, z minus 3. This is OA. This is OB. Here OA. OA is nothing but what? OB first ಬರ್ಕೊಂಡ್ಬಿಡ್ತೇನೆ 2i plus 4j plus 5k. ಇಲ್ಲಿ -2 -4 -5 ಇದ್ದಾಗ +2i +4j +5k. ಸಪೋಸ್ ಇಲ್ಲಿ ಪ್ಲಸ್ ಇದ್ದಿದ್ದರೆ -2i, ಇಲ್ಲಿ ಪ್ಲಸ್ ಇದ್ದರೆ -4j, ಪ್ಲಸ್ ಇದ್ದರೆ -5k ಅಂತ ಬರ್ಕೊಬೇಕು. ಮೈನಸ್ ಆಫ್ OA I ಕ್ಯಾಪ್ +2j +3k. ಮೈನಸ್ ಇರೋದ್ರಿಂದ ಮೈನಸ್ಸಿಂದ ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡಿ ಎಲ್ಲ ಮೈನಸ್ ಆಗುತ್ತೆ. ನಾವು 2i minus I ಕ್ಯಾಪ್ plus 4j minus 2j plus 2j plus 5k minus 3k ಅಂದರೆ plus 2k. This is vector AB. ಆಮೇಲೆ ಡಾಟ್ ಮಾಡೋಣ. ವಿ ನೋ ದಟ್ ಹೌ ಟು ಫೈಂಡ್ ಔಟ್ ಡಾಟ್ ಪ್ರಾಡಕ್ಟ್ ಗೊತ್ತಿರುತ್ತೆ. ಇದು ರಿಮೂವ್ ಮಾಡ್ಕೊತೇನೆ, ಇದು ರಿಮೂವ್ ಮಾಡಿರ್ತೇನೆ. ಓಕೆ, ಎ ಕ್ರಾಸ್ ಬಿ ಕಂಡು ಇಟ್ಕೊಂಡಿರೋದ್ರಿಂದ ಇದು ರಿಮೂವ್ ಮಾಡ್ಕೊತೇನೆ. SD is equal to vector AB I cap plus 2j plus 2k dot B1 cross B2 minus I cap plus 2j minus k. ಇಲ್ಲಿ ಕಾಂಪೊನೆಂಟ್ಸ್ 1 2 2 ಕಾಂಪೊನೆಂಟ್ಸ್ -1 2 -1 ಕಾಂಪೊನೆಂಟ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. -1 plus 4 -2 4 -3 is nothing but 1. ಹಾಗೆ SD AB dot of B1 cross B2 1 by that numerator. Magnitude of B1 cross B2 is equal to root of 1 plus 4 plus 1 is nothing but root 6. 4 plus 1 5 plus 1 6 root 6. Totally shortest distance between the lines ಅಂದಾಗ numerator 1 by root 6. 1 by root 6. What is the answer? Option E is the answer. 1 by root 6 ಇದೆ. Option B 1 by 6 ಇದೆ. Option C 1 by 3 ಇದೆ. Option D 1 by root 3 ಇದೆ. With explanation ಇದೆ. Answer 1 by root 6. Next we are going to discuss very important question about continuous. ಓಕೆ, ನೋಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ತೊಗೊತೇನೆ, ಟ್ರೈ ಮಾಡೋಣ. ದ ಫಂಕ್ಷನ್ f of x is equal to modulus of x plus modulus of x by x. Modulus of x plus modulus of x by x is option A discontinuous at the origin. Discontinuous at the origin. Origin is nothing but what? 0, 0. Because
ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್ ದೇರ್ ಇದು ಆಪ್ಷನ್ ಎ ಇದೆ. ಆಪ್ಷನ್ ಬಿ ಏನಿದೆ, ಕಂಟಿನ್ಯೂಸ್ ಅಟ್ ದಿ ಆರಿಜಿನ್ ಅಂತ ಇದೆ. ಆಪ್ಷನ್ ಸಿ discontinuous at the origin because modulus of x and modulus of x by x is discontinuous there. Option D, discontinuous at the origin because modulus of x by x is discontinuous there. ಚೆನ್ನಾಗಿ ಗೊತ್ತಿರಲಿ ನಮಗೆ. ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಮಾಡ್ಯುಲಸ್ ಆಫ್ ಎಕ್ಸ್ ಕಂಟಿನ್ಯೂಸ್ ಆಗುತ್ತೆ. ಮಾಡ್ಯುಲಸ್ ಆಫ್ ಎಕ್ಸ್ ಬೈ ಎಕ್ಸ್ ಇದು ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಆರಿಜಿನ್. ಮಾಡ್ಯುಲಸ್ ಆಫ್ ಎಕ್ಸ್ ಬೈ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಸ್ ಅಟ್ ಆರಿಜಿನ್ ಬಿಕಾಸ್ ಈಸ್ ನಾಟ್ ಡಿಫೈನ್ಡ್. ಯಾಕೆ ಅಂದರೆ ಮಾಡ್ಯುಲಸ್ ಆಫ್ ಎಕ್ಸ್ ಬೈ ಎಕ್ಸ್ ಈಸ್ ನಾಟ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂದರೆ 0/0 ಏನಾಗುತ್ತೆ, ಇನ್ಡಿಟರ್ಮಿನೇಟ್ ವ್ಯಾಲ್ಯೂ. ಅದಕ್ಕೋಸ್ಕರ ಇದು ಮಾತ್ರ ಈಸ್ ನಾಟ್ ಡಿಫೈನ್ಡ್ ಅಟ್ ಎಕ್ಸ್ ಈಕ್ವಲ್ ಟು 0 ಬಟ್ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಟ್ ಆರಿಜಿನ್. ಇಲ್ಲೇನು ಹೇಳ್ತಾರೆ ಆಪ್ಷನ್ ಎ, ಡಿಸ್ಕಂಟಿನ್ಯೂಸ್ ಅಟ್ ಆರಿಜಿನ್ ಬಿಕಾಸ್ ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಡಿಸ್ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ. ಬಟ್ ಮಾಡ್ಯುಲಸ್ ಆಫ್ ಎಕ್ಸ್ ಏನಾಗುತ್ತೆ, ಕಂಟಿನ್ಯೂಸ್ ಆಗುತ್ತೆ. ಆಪ್ಷನ್ ಎ ಆನ್ಸರ್ ಆಗಲ್ಲ. ಆಪ್ಷನ್ ಬಿ, ಕಂಟಿನ್ಯೂಸ್ ಅಟ್ ದಿ ಆರಿಜಿನ್, ಇದು ಕಂಟಿನ್ಯೂಸ್ ಆಗುತ್ತೆ, ಇದಾಗಲ್ಲ. ಅದಕ್ಕೆ ಆಪ್ಷನ್ ಬಿನೂ ಆಗಲ್ಲ. ಆಪ್ಷನ್ ಸಿ, ಡಿಸ್ಕಂಟಿನ್ಯೂಸ್ ಅಟ್ ದ ಆರಿಜಿನ್ ಬಿಕಾಸ್ ಮಾಡ್ಯುಲಸ್ ಆಫ್ ಎಕ್ಸ್ ಅಂಡ್ ಮಾಡ್ಯುಲಸ್ ಆಫ್ ಎಕ್ಸ್ ಬೈ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ದೇರ್ ಅಂತ ಹೇಳಿದ್ದಾರೆ. ಬಟ್ ಇದು ಡಿಸ್ಕಂಟಿನ್ಯೂಸ್ ಆಗ್ಬೋದು, ಬಟ್ ಇಟ್ ಕಂಟಿನ್ಯೂಸ್ ಆಗುತ್ತಲ್ಲ, ಬಟ್ ಎರಡೂ ಡಿಸ್ಕಂಟಿನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ ಈಸ್ ನಾಟ್ ಅನ್ ಆನ್ಸರ್. ಆಪ್ಷನ್ ಡಿ, ಡಿಸ್ಕಂಟಿನ್ಯೂಸ್ ಅಟ್ ದಿ ಆರಿಜಿನ್ ಬಿಕಾಸ್ ಮಾಡ್ಯುಲಸ್ ಆಫ್ ಎಕ್ಸ್ ಬೈ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್. ಇಸ್ ಇಟ್ ಕರೆಕ್ಟ್? ಮಾಡ್ಯುಲಸ್ ಆಫ್ ಎಕ್ಸ್ ಬೈ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್, ಯಾಕೆ ಡಿಫೈನ್ ಆಗಲ್ಲ ಆರಿಜಿನ್ಗೆ. ಅದಕ್ಕೋಸ್ಕರ ಡಿ ಇಸ್ ದ ಆನ್ಸರ್. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸನ್ನು ಸಿ ಇ ಟಿಗೆ ಪ್ರಿಪೇರ್ ಆಗಿ 100% ಸಕ್ಸಸ್ ಆಗ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೇನೆ. ಮತ್ತು GH ಮ್ಯಾಥ್ಸ್ ಫೇಸ್ಬುಕ್ಕಲ್ಲಿ ಆ ಪೇಜಲ್ಲೂ ನಾನು ಅಪ್ಲೋಡ್ ಮಾಡ್ತೇನೆ. ವರ್ಕೌಟ್ ಮಾಡಿ ಸಕ್ಸಸ್ ಆಗಿ. ಥ್ಯಾಂಕ್ ಯು.